ರೆಕಾರ್ಡಿಂಗ್ ಈಗ ಮಕ್ಳು ಮಾತಾಡಿದ್ದು ರೆಕಾರ್ಡ್ ಆಗ್ಲಿಲ್ಲ ಮಕ್ಳೇ, ನಂಗೆ ಆಗ ಆನ್ ಮಾಡ್ಲಿಕ್ಕೆ ಮರ್ತೋಯ್ತು. ಸೊ ಈ ಕ್ಲಾಸಿಂದ ಈಗದಿಂದ ರೆಕಾರ್ಡ್ ಆಗ್ತದೆ. ಅಲ್ಲಿ ವಂಶಿ ಮತ್ತು ತೃಪ್ತಿ ಮಾತಾಡಿದ ವಿಚಾರಗಳು ರೆಕಾರ್ಡಿಂಗ್ಗೆ ಬರ್ಲಿಲ್ಲ. ಸೊ ಈಗ ರೆಕಾರ್ಡ್ ಆನ್ ಮಾಡಿದ್ದೇನೆ ನಾನು. ಓಕೆ. ಸೊ ಮೊನ್ನೆ ನಾನು ಕಾವೇರಿ ನದಿಯನ್ನ ಗುರುತಿಸ್ಲಿಕ್ಕೆ ಹೇಳಿದ್ದೆ. ಸೊ ಕಾವೇರಿ ನದಿ ಬರುವಂತದ್ದು ಈ ರೀತಿಯಲ್ಲಿ ನೀವು ಗುರುತಿಸ್ಬೇಕು. ನದಿಯನ್ನ ಗುರುತಿಸುವಾಗ ಮಕ್ಕಳೇ ಪಾಯಿಂಟ್ ಮಾಡಿ ಗುರುತಿಸಬಾರ್ದು. ಸೊ ಅದನ್ನ ಈ ರೀತಿಯಲ್ಲಿ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆದಾಗ ಬೋರ್ಡ್ ಅಲ್ಲಿ ಅದನ್ನ ಕರೆಕ್ಟ್ ಆಗಿ ಹೇಳಲಿಕ್ಕೆ ಆಗ್ತದೆ. ಸೊ ಇವಾಗ ಈ ರೀತಿಯಲ್ಲಿ ಇಲ್ಲಿ ನಾನು ಡಿಸ್ಪ್ಲೇ ಮಾಡಿದ್ದೇನಲ್ವಾ ಕಾವೇರಿ ನದಿ. ಸೊ ಆ ರೀತಿಯಲ್ಲಿ ಅದನ್ನ ತೋರಿಸ್ಬೇಕಾಗ್ತದೆ ಆಯ್ತಾ. ಕಾವೇರಿ ನದಿ ಇಲ್ಲಿ ಬರುವಂತದ್ದು. ಸೊ ಅಂದ್ರೆ ಇಲ್ಲಿ ಮಂಗಳೂರು ಬರ್ತದೆ. ನಂದು ಕರ್ಸರ್ ನಿಮ್ಗೆ ಕಾಣ್ತದೆ ಅನ್ಕೊಂಡಿದ್ದೇನೆ. ಸೊ ಇಲ್ಲಿ ಮಂಗಳೂರು ಬರ್ತದೆ. ಸೊ ಇಲ್ಲಿ ಕಾವೇರಿ ನದಿ ಈ ಮುಖವಾಗಿ ಹರಿಯುವಂತದ್ದು ಆಯ್ತಾ. ಅಂದ್ರೆ ಬಂಗಾಳ ಕೊಲ್ಲಿಗೆ ಸೇರುವ ಕಾರಣದಿಂದ. ಇನ್ನೊಂದು ನಾನು ಕೇಳಿರುವಂತದ್ದು ನರ್ಮದಾ ನದಿ. ಸೊ ನರ್ಮದಾ ನದಿ ಬರುವಂತದ್ದು ಇಲ್ಲಿ ಆಯ್ತಾ. ಈ ರೀತಿಯಲ್ಲಿ ಅದನ್ನ ತೋರಿಸ್ಬೇಕಾಗ್ತದೆ ನರ್ಮದಾ ನದಿಯನ್ನು. ಸೊ ಈ ಮ್ಯಾಪ್ ಅಲ್ಲಿ ನೋಡಿ 82 ಡಿಗ್ರಿ ಪೂರ್ವ ರೇಖಾಂಶ ತೋರಿಸಿದೆ. ಸೊ ಅದೇ ರೀತಿಯಲ್ಲಿ ಕೋರಮಂಡಲ ತೀರ ಇದನ್ನು ಇಲ್ಲಿ ಬ್ಲೂ ಕಲರ್ ಅಲ್ಲಿ ಇಲ್ಲಿ ಡಿಸ್ಪ್ಲೇ ಆಗಿದ್ದಲ್ವಾ. ಸೊ ಅದು ಕೋರಮಂಡಲ ತೀರ ಆಯ್ತಾ. ಅದು ನೆಕ್ಸ್ಟ್ ಬರ್ತದೆ ನಿಮ್ಗೆ 10th ಗೆ. ಸೊ ಈಗ ಸದ್ಯಕ್ಕೆ ನೀವು ನರ್ಮದಾ ನದಿ ಮತ್ತು ಕಾವೇರಿ ನದಿ ಯಾರೆಲ್ಲ ತಪ್ಪು ಮಾಡಿದಿರಿ ಆಯ್ತಾ. ನಾನು ಪ್ರತಿಯೊಬ್ಬರಿಗೆ ತಪ್ಪಾಗಿದೆ ಅಂತ ಹೇಳಿ ಕಳಿಸ್ಲಿಲ್ಲ ಮೆಸೇಜ್ ಅನ್ನ. ಸೊ ಯಾರ್ದೆಲ್ಲ ಕರೆಕ್ಟ್ ಆಗ್ಲಿಲ್ಲ ಅವ್ರು ಅದನ್ನ ಸರಿ ಮಾಡಿಕೊಳ್ಳಿ ಆಯ್ತಾ. ಓಕೆ. ಸೊ ನಿಮಗೆ ಕೆಲವು ಮ್ಯಾಪ್ ಮಕ್ಳೆ ಗೊತ್ತಿಲ್ಲದಿದ್ರು ಈಗ ನಿಮ್ಮ ಹತ್ರ ಮೊಬೈಲ್ ಉಂಟು ಎಲ್ಲರಲ್ಲಿ ಸಹ. ಸೊ ಸರ್ಚ್ ಮಾಡಿದ್ರೆ ನಿಮಗೆ ಸಿಗ್ತದೆ ಆಯ್ತಾ. ಮತ್ತೆ ಟೆಕ್ಸ್ಟ್ ಬುಕ್ ಅನ್ನು ಡೌನ್ಲೋಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ HM. ಸೊ ಪ್ರತಿಯೊಬ್ರು ಸಹ ಟೆಕ್ಸ್ಟ್ ಬುಕ್ ಅನ್ನು ಡೌನ್ಲೋಡ್ ಮಾಡಿ. ನಂದು ಇನ್ನೊಂದು ಕ್ಲಾಸ್ ಆದ ಕೂಡಲೇ ಎಲ್ಲ ಕಂಪ್ಲೀಟ್ ಆಗ್ತದೆ. ಸೊ ನೆಕ್ಸ್ಟ್ ನಾನು 10th ಪೋರ್ಷನ್ ಸ್ಟಾರ್ಟ್ ಮಾಡ್ತೇನೆ. ಸೊ 10th ಪೋರ್ಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನೊಂದು ಗೂಗಲ್ ಫಾರ್ಮ್ ಅಲ್ಲಿ ಎಕ್ಸಾಮ್ ಮಾಡ್ತೇನೆ ನಿಮಗೆ. ನಾನು ಗೂಗಲ್ ಫಾರ್ಮ್ ಅನ್ನ ಮೆಸೇಜ್ ಹಾಕ್ತೇನೆ ಯಾವ ದಿನ ಎಕ್ಸಾಮ್ ಮಾಡ್ತೇನೆ ಅಂತ ಹೇಳಿ. ಸೊ ಮೆಸೇಜ್ ಹಾಕಿದ ನಂತರ ಗೂಗಲ್ ಫಾರ್ಮ್ ಅನ್ನ ಕರೆಕ್ಟ್ ಆದ ಟೈಮಿಗೆ ಕಳಿಸಿ. ಅದೊಂದು ಅರ್ಧ ಗಂಟೆ ಮಾತ್ರ ಆ ಗೂಗಲ್ ಫಾರ್ಮ್ ಅನ್ನ ಹಾಕುವಂತದ್ದು. ನೆಕ್ಸ್ಟ್ ಅರ್ಧ ಗಂಟೆ ಆದ ಕೂಡಲೇ ನನ್ನ ಗೂಗಲ್ ಫಾರ್ಮ್ ಅನ್ನ ತೆಗಿತೇನೆ. ಸೊ ಕಂಪಲ್ಸರಿ ಪ್ರತಿಯೊಬ್ರು ಸಹ ಅಟೆಂಡ್ ಆಗ್ಬೇಕು. ಅದು ಪ್ರೀ ಟೆಸ್ಟ್ ಅಂದ್ರೆ ಸೇತು ಬಂದ ಪರೀಕ್ಷೆಯ ರೀತಿಯಲ್ಲೇ ಮಾಡುವಂತದ್ದು ನಾನು ಅದನ್ನು ಆಯ್ತಾ. ಸೊ ನಿಮ್ಮ ಫ್ರೆಂಡ್ಸ್ಗೆ ಯಾರೆಲ್ಲ ಅಟೆಂಡ್ ಆಗ್ತಾ ಇಲ್ಲ ಕ್ಲಾಸಿಗೆ ಅವರಿಗೆಲ್ಲ ಹೇಳಿ ಆಯ್ತಾ. ಓಕೆ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡುವ. ನಾವು ಇತಿಹಾಸ ಮತ್ತು ಭೂಗೋಳಶಾಸ್ತ್ರದನ್ನ ನೋಡಿ ಆಗಿದೆ. ನೆಕ್ಸ್ಟ್ ನಾವು ರಾಜ್ಯಶಾಸ್ತ್ರದ ವಿಚಾರಗಳನ್ನ ನೋಡ್ಲಿಕ್ಕೆ ನಮ್ಮ ಸಂವಿಧಾನ ಪಾಠ. ಸೊ ವಂಶದನ್ನ ಡೀಟೇಲ್ ಆಗಿ ಎಲ್ಲವನ್ನು ಸಹ ಹೇಳಿದಾಳೆ, ಯಾವುದು ಬಾಕಿ ಆಗ್ಲಿಲ್ಲ. ಸೊ ಅದರಲ್ಲಿ ಮೊದಲ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಡಿಸೆಂಬರ್ 9, 1946 ನಡೆದಿರುವಂತದ್ದು. ಎಲ್ರಿಗೂ ಗೊತ್ತಿದ್ದ ಹಾಗೆ ರಚನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂತ ಹೇಳಿದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಆಗಿರುವಂತದ್ದು. ಕರಡು ಸಮಿತಿಯ ಅಧ್ಯಕ್ಷರು ಭಾರತ ಸಂವಿಧಾನದ ಶಿಲ್ಪಿ ಎಂದೇ ಕರೆಯಲ್ಪಡುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿದ್ದಂಥದ್ದು. ಸೊ ರಚನಾ ಕಾರ್ಯಕ್ಕೆ ಎಷ್ಟು ಟೈಮ್ ಬೇಕಾಯ್ತು, ಭಾರತ ಸಂವಿಧಾನದ ರಚನೆಯನ್ನು ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕಾಯ್ತು ಅಂತ ಹೇಳಿದ್ರೆ 2 ವರ್ಷ 11 ತಿಂಗಳು ಮತ್ತು 18 ದಿನಗಳು ಬೇಕಾಯ್ತು. ಬೃಹತ್ತಾದಂತಹ ಸಂವಿಧಾನವನ್ನ ರಚನೆ ಮಾಡ್ಲಿಕ್ಕೆ ಇಡೀ ಸಮಿತಿಗೆ ಬೇಕಾದಂತಹ ಟೈಮಿಂಗ್ಸ್ ಅಷ್ಟು. ಸೊ ಫೈನಲಿ ನಮ್ಮ ಸಂವಿಧಾನ ಯಾವಾಗ ಅಂಗೀಕರಿಸಲ್ಪಟ್ಟದ್ದು ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ಅಂಗೀಕಾರ ಆದದ್ದು ನವೆಂಬರ್ 26, 1949 ಅಂಗೀಕಾರ ಆದದ್ದು. ಜಾರಿಗೆ ಬಂದದ್ದು ಯಾವಾಗ ಅಂತ ಹೇಳಿದ್ರೆ ನಮ್ಮ ಗಣರಾಜ್ಯ ಅಂದ್ರೆ ಜನವರಿ 26, 1950 ಜಾರಿಗೆ ಬಂದಿರುವಂತದ್ದು. ಅದು ಡಿಫ್ರೆನ್ಸ್ ಉಂಟು ಆಯ್ತಾ. ಸೊ ನೆಕ್ಸ್ಟ್ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನ ಅವಳು ಪೂರ್ತಿಯಾಗಿ ಎಲ್ಲವನ್ನ ಹೇಳಿದಾಳೆ ಯಾರು ವಂಶಿ. ನೆಕ್ಸ್ಟ್ ಮೂಲಭೂತ ಹಕ್ಕುಗಳು ಒಟ್ಟು ಇವಾಗಿರೋದು 6. ಆದ್ರೆ ಸಂವಿಧಾನದ 3ನೇ ಭಾಗದಲ್ಲಿ ನಾವು ನೋಡಿದ್ರೆ 7 ಮೂಲಭೂತ ಹಕ್ಕನ್ನ ಅಳವಡಿಸಲಾಗಿತ್ತು. ಸೊ 7 ಮೂಲಭೂತ ಹಕ್ಕನ್ನ ಮತ್ತೇನ್ ಮಾಡಿದ್ರು ಅಂತ ಹೇಳಿದ್ರೆ ಸಂವಿಧಾನದ 44ನೇ ತಿದ್ದುಪಡಿಯಿಂದ ಆಸ್ತಿಯ ಹಕ್ಕು, ಅದು 7ನೇ ಆಸ್ತಿಯ ಹಕ್ಕನ್ನು ತೆಗ್ದು ಹಾಕಿದ್ರು. ಸೊ 44ನೇ ತಿದ್ದುಪಡಿಯಲ್ಲಿ ಆಸ್ತಿ ಹಕ್ಕನ್ನು ತೆಗ್ದಾಕಿ ಇವಾಗ ಪ್ರೆಸೆಂಟ್ ಇರುವಂತದ್ದು 6 ಮೂಲಭೂತ ಹಕ್ಕುಗಳು. ಮೊನ್ನೆ ಹೋಮ್ವರ್ಕ್ ಕೊಟ್ಟಿದ್ದೇನೆ, ಎಲ್ರು ಬರ್ದಿದ್ದಾರೆ. ಸೊ ನೆಕ್ಸ್ಟ್ ಮೂಲಭೂತ ಕರ್ತವ್ಯಗಳ ಬಗ್ಗೆ ಉಂಟು. 1976 42ನೇ ತಿದ್ದುಪಡಿ ಮಾಡಿ 4A ಭಾಗದಲ್ಲಿ 51A ವಿಧಿಯಲ್ಲಿ 10 ಮೂಲಭೂತ ಹಕ್ಕನ್ನ ಸೇರಿಸಲಾಗಿತ್ತು. ಅಂದ್ರೆ ಫಸ್ಟ್ಗೆ 10 ಮೂಲಭೂತ ಹಕ್ಕು ಅಷ್ಟೇ ಇದ್ದದ್ದು. 2002 86ನೇ ಸಂವಿಧಾನ ತಿದ್ದುಪಡಿಯಂತೆ 11 ಮೂಲಭೂತ ಕರ್ತವ್ಯವನ್ನ ಸೇರಿಸಲಾಗಿದೆ. ಅಂದ್ರೆ ಪ್ರೆಸೆಂಟ್ ಆಗಿ ಪ್ರಸ್ತುತ ಎಷ್ಟು ಕರ್ತವ್ಯಗಳು ಉಂಟು ಹೇಳಿದ್ರೆ 11 ಆಯ್ತಾ. ನೆಕ್ಸ್ಟ್ ರಾಜ್ಯ ನಿರ್ದೇಶಕ ತತ್ವಗಳು, ಅದನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳಿದಾಳೆ. ಸೊ ನಾನು ಜಸ್ಟ್ ಯಾವ್ದ್ರಲ್ಲಿ ಉಂಟು ಅಂತ ಹೇಳಿ ಅಷ್ಟೇ ಹೇಳ್ತೇನೆ. ಸಂವಿಧಾನದ 4ನೇ ಭಾಗದಲ್ಲಿ 36ರಿಂದ 51ನೇ ವಿಧಿಗಳಡಿಯಲ್ಲಿ ಅದನ್ನ ತಿಳಿಸಲಾಗಿದೆ ರಾಜ್ಯ ನಿರ್ದೇಶಕ ತತ್ವ. ಇದು ಭಾರತ ಸಂವಿಧಾನದ ಬಗ್ಗೆ ನೀವು ಕಲ್ತಂತ ವಿಷಯ. ಮತ್ತೆ ಇವಾಗಷ್ಟೇ ವಂಶಿ ಹೇಳಿದಾಳೆ. ನೆಕ್ಸ್ಟ್ ಪಾಠಕ್ಕೆ ಹೋದ್ರೆ ಸೊ ಅದು ಕೇಂದ್ರ ಸರ್ಕಾರ.
ಸೊ ಕೇಂದ್ರ ಶಾಸಕಾಂಗವನ್ನ ಸಂಸತ್ತು ಅಂತ ಹೇಳಿ ಕರಿತೇವೆ, ಅಂದ್ರೆ ಲೆಜಿಸ್ಲೇಚರ್ ಅನ್ನ. ಸೊ ನೆಕ್ಸ್ಟ್ ಸಂಸತ್ತು ದ್ವಿಸದನ ಪದ್ಧತಿಯನ್ನ ಹೊಂದಿದೆ. ಸಂಸತ್ತು ಅಂತ ಹೇಳಿದ್ರೆ ಅದರಲ್ಲಿ ಅಂದ್ರೆ 2 ಸದನವನ್ನ ನಾವು ಕಾಣ್ಬೋದು. ಯಾವುದೆಲ್ಲ ಅಂತ ಹೇಳಿದ್ರೆ ಮೇಲ್ಮನೆ ಮತ್ತು ಕೆಳಮನೆ ಅಂತ. ಸೊ ಯಾವುದು ಮೇಲ್ಮನೆ ಅಂತ ಹೇಳಿದ್ರೆ ರಾಜ್ಯಸಭೆ ಅನ್ನುವಂಥದ್ದು ಮೇಲ್ಮನೆ. ಇದಕ್ಕೆ ಇನ್ನೊಂದು ಹೆಸರು ಏನು ಅಂತ ಹೇಳಿದ್ರೆ ಹಿರಿಯ ಸದನ ಅಂತ ಸಹ ಕರೀತಾರೆ. ಸೊ ಈ ಹಿರಿಯ ಸದನ ಅಥವಾ ಮೇಲ್ಮನೆ ಅಥವಾ ರಾಜ್ಯಸಭೆಯಲ್ಲಿ 250 ಸದಸ್ಯರನ್ನದು ಹೊಂದಿರ್ತದೆ. ಸೊ 238 ಸದಸ್ಯರು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಯ ಸದಸ್ಯರಿಂದ ಆಯ್ಕೆ ಆಗ್ತಾರೆ. ಆಯ್ತಾ, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭೆಯ ಸದಸ್ಯರು ನಾವೇನ್ ಇಲೆಕ್ಟ್ ಮಾಡಿರ್ತೇವೆ, ಸೊ ಅವರಿಂದಲೇ 238 ಜನರು ಆಯ್ಕೆ ಆಗುವಂಥದ್ದು. ಹಾಗಾದ್ರೆ ಉಳಿದ 12 ಜನರು ಯಾವ ಕ್ಷೇತ್ರದಿಂದ ಅಂತ ಹೇಳಿದ್ರೆ ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತು ಸಮಾಜ ಸೇವೆಯಲ್ಲಿ ಯಾರು ಅತ್ಯುನ್ನತವಾದಂತಹ ಕೆಲಸಗಳನ್ನ ಮಾಡಿದಾರೋ ಸೊ ಅವರನ್ನು ರಾಷ್ಟ್ರಪತಿಯವರು ನಾಮಕರಣ ಮಾಡುವಂಥದ್ದು. ಅಲ್ಲಿ ವರುಣ್ ಅಂತ ಹೇಳುವ ಹುಡುಗ ಆಗದಿಂದ ಒಮ್ಮೆ ವಿಡಿಯೋ ಆನ್ ಮಾಡೋದು ಮತ್ತೆ ಏನೆಲ್ಲ ಡಿಸೈನ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾನೆ. ಆಗದಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ ವರುಣ್. ಆಯ್ತಾ, ಮಾಡ್ತಿಲ್ಲ ಅಂತ ಹೇಳಿ ಅಂದ್ಕೊಳ್ಬೇಡ. ಓಕೆ ಸರಿ. ಈ ರೀತಿಯಲ್ಲಿ ರಾಷ್ಟ್ರಪತಿಯವರು 12 ಜನರನ್ನ ಆಯ್ಕೆ ಮಾಡುವಂಥದ್ದು. ಸೊ ಟೋಟಲ್ ಆಗಿ ರಾಜ್ಯಸಭೆ ಅಧಿಕಾರಾವಧಿ ಎಷ್ಟು? ಸದಸ್ಯರ ಅಧಿಕಾರಾವಧಿ ಅಂತ ಹೇಳಿದ್ರೆ 6 ವರ್ಷ. ಅಂದ್ರೆ ಒಮ್ಮೆ ಒಬ್ಬ ವ್ಯಕ್ತಿ ಸದಸ್ಯ ರಾಜ್ಯಸಭೆಗೆ ಆಯ್ಕೆ ಆದ ಅಂತ ಹೇಳಿದ್ರೆ ಅವನಿಗೆ 6 ವರ್ಷದಲ್ಲಿ ಅಧಿಕಾರದಲ್ಲಿ ಇರ್ಲಿಕ್ಕೆ ಅವಕಾಶ ಉಂಟು. ಹಾಗಾದ್ರೆ ಅದು ಹೇಗೆ ಅಂತ ಹೇಗೆ ಹಾಗಾದ್ರೆ ಅವರಿಗೆ ರಿಟೈರ್ಡ್ ಆಗುದಿಲ್ವಾ ಅಂತ ಹೇಳಿದ್ರೆ ಪ್ರತಿ 2 ವರ್ಷಕ್ಕೆ ಒಮ್ಮೆ 1/3 ಸದಸ್ಯರು ನಿವೃತ್ತರಾಗ್ತಾರೆ. ಅಂದ್ರೆ ಯಾರಿಗೆಲ್ಲ 6 ವರ್ಷ ಆಯ್ತು ಅಪಾಯಿಂಟ್ ಆಗಿ ಸದಸ್ಯರಾಗಿ ಅವರು ಪ್ರತಿ 2 ವರ್ಷಕ್ಕೊಮ್ಮೆ 1/3 ಅವರು ನಿವೃತ್ತಿ ಆಗ್ತಾರೆ. ಅಂದ್ರೆ ಅದು ಕಾಯಂ ಸದನ. ಯಾವುದು ರಾಜ್ಯಸಭೆ ಅನ್ನುವಂಥದ್ದು ಕಾಯಂ ಸದನ ಆಗಿರ್ತದೆ. ಸೊ ಸದಸ್ಯರಾಗ್ಬೇಕಾದ್ರೆ ಏನಿರ್ಬೇಕು ಅಂತ ಹೇಳಿದ್ರೆ ಸೊ ಭಾರತ ಪ್ರಜೆ ಆಗಿರ್ಬೇಕು, ಅದೆಲ್ಲ ಗೊತ್ತು ನಿಮಗೆ. ವಯೋಮಿತಿಯನ್ನ ನೋಡಿದ್ರೆ 30 ವರ್ಷ ವಯೋಮಾನ, ಅಂದ್ರೆ ಕನಿಷ್ಠ 30 ವರ್ಷ ವಯೋಮಿತಿಯನ್ನವರು ಹೊಂದಿರ್ಬೇಕಾಗ್ತದೆ. ಮತ್ತೆ ಇದರ ಸಭಾಪತಿ ಅಥವಾ ಅದರ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಹೇಳಿದ್ರೆ ರಾಷ್ಟ್ರಪತಿ. ಭಾರತದ ಉಪರಾಷ್ಟ್ರಪತಿಯೇ ರಾಜ್ಯಸಭೆಯ ಸ್ಪೀಕರ್ ಆಗಿ ಅಂದ್ರೆ ಸಭಾಪತಿಗಳು ಆಗಿರುವಂಥದ್ದು. ನೆಕ್ಸ್ಟ್ ಕೆಳಮನೆಯನ್ನು ನೋಡುವ, ಅಂದ್ರೆ ಲೋಕಸಭೆ ಅಥವಾ ಜನತಾ ಸದನ ಅಂತ ಸಹ ಕರೀತಾರೆ. ಲೋಕಸಭೆಯನ್ನ ಕೆಳಮನೆ ಅಂತ ಕರೀತಾರೆ ಮತ್ತು ಜನತಾ ಸದನ. ಯಾಕೆ ಜನತಾ ಸದನ ಅಂತ ಹೇಳಿ ಕರೀತಾರೆ ಅಂದ್ರೆ ನಾವು ಅಂದ್ರೆ ಪ್ರಜೆಗಳು ಇಲೆಕ್ಟ್ ಮಾಡಿ ಕಳಿಸುವಂತಹ ಸದಸ್ಯರು ಲೋಕಸಭೆಯ ಸದಸ್ಯರು ಆಗಿರ್ತಾರೆ. ಪ್ರಸ್ತುತ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 545. ಸೊ ಈ ಲೋಕಸಭೆ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಹೇಳಿದ್ರೆ 5 ವರ್ಷ ಇದರ ಅಧಿಕಾರಾವಧಿ. ಸೊ ಸದಸ್ಯರಾಗ್ಬೇಕು ಅಂತ ಹೇಳಿದ್ರೆ ಕನಿಷ್ಠ 25 ವರ್ಷ ವಯಸ್ಸು ಆಗಿರ್ಬೇಕಾಗ್ತದೆ. ಲೋಕಸಭಾ ಸದಸ್ಯರಲ್ಲಿ ಒಬ್ಬರನ್ನ ಸಭಾಧ್ಯಕ್ಷರನ್ನಾಗಿ ಅಥವಾ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಗ್ತದೆ. ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳು ಸೊ ಬೇರೆ ಬೇರೆ ಅಂದ್ರೆ ಅವರಿಗೆ ಮಸೂದೆಯನ್ನ ಮಂಡಿಸುವಂಥದ್ದು, ಅದನ್ನ ಅನುಮೋದನೆಗೊಳಿಸುವಂಥದ್ದು, ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಗಳು ಅವರಿಗೆ ಇರ್ತದೆ. ಸೊ ನೆಕ್ಸ್ಟ್ ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿ 2 ಮಹಾ ವ್ಯಕ್ತಿಗಳು ಬರ್ತಾರೆ, ಒಂದು ರಾಷ್ಟ್ರಪತಿ, ಇನ್ನೊಂದು ಪ್ರಧಾನಮಂತ್ರಿ. ಫಸ್ಟ್ಗೆ ನಾವು ರಾಷ್ಟ್ರಪತಿಯ ಬಗ್ಗೆ ನೋಡುವ. ಸೊ ರಾಷ್ಟ್ರಪತಿ 52ನೇ ವಿಧಿಯು ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶ ಮಾಡಿ ಕೊಟ್ಟಿರುವಂತ, ಅಂದ್ರೆ ಆರ್ಟಿಕಲ್ 52 ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಇವರು ಕಾರ್ಯಾಂಗದ ನಾಮಮಾತ್ರ ಮುಖ್ಯಸ್ಥರು. ಅಂದ್ರೆ ಇವರಿಗೆ ಹೆಚ್ಚಿನ ಏನು ಕಾರ್ಯ ಅಂದ್ರೆ ಅಥವಾ ಅಧಿಕಾರ ಇರುವುದಿಲ್ಲ. ಅಂದ್ರೆ ಸುಪ್ರೀಂ ಇವರು, ಆದ್ರೆ ಹೆಚ್ಚಿನ ಕೆಲಸವನ್ನ ಮಾಡುವಂಥದ್ದು ಪ್ರಧಾನಮಂತ್ರಿ ಆಗಿರ್ತಾರೆ. ಸೊ ಹಾಗೂ 3 ಸೇನಾಪಡೆಗಳ ಮಹಾದಂಡ ನಾಯಕರಾಗಿರ್ತಾರೆ. ಅಂದ್ರೆ 3 ಸೇನಾಪಡೆಗಳಂತ ಹೇಳಿದ್ರೆ ಯಾವುದು? ವಾಯುದಳ ಇರ್ಬೋದು, ನೆಕ್ಸ್ಟ್ ಭೂಸೇನೆ ಇರ್ಬೋದು, ನೆಕ್ಸ್ಟ್ ನೌಕಾದಳ ಇರ್ಬೋದು, ಅದರ ಮಹಾದಂಡ ನಾಯಕರಾಗಿರ್ತಾರೆ. ರಾಷ್ಟ್ರಪತಿಯ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಹೇಳಿದ್ರೆ 5 ವರ್ಷ ಅಧಿಕಾರಾವಧಿಯನ್ನವರು ಹೊಂದಿರ್ತಾರೆ. ಸೊ ಇವರಿಗೆ ರಾಷ್ಟ್ರಪತಿ ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಏಜ್ ಆಗಿರ್ಬೇಕು ಅಂದ್ರೆ ಕನಿಷ್ಠ 35 ವರ್ಷ ವಯೋಮಿತಿಯನ್ನವರು ಹೊಂದಿರ್ಬೇಕಾಗ್ತದೆ. ರಾಷ್ಟ್ರಪತಿಯವರ ಅಧಿಕಾರಗಳು ಬೇರೆ ಬೇರೆ ರೀತಿಯ ಅಧಿಕಾರಗಳನ್ನ ಅವರು ಹೊಂದಿರ್ತಾರೆ. ಅದನ್ನ ನಾನೀಗ ಡೀಟೇಲ್ ಆಗಿ ಹೇಳಲಿಕ್ಕೆ ಹೋಗುದಿಲ್ಲ. ನೆಕ್ಸ್ಟ್ ಕಾರ್ಯಾಂಗದ ಮುಖ್ಯಸ್ಥರು ಯಾರು? ಪ್ರಧಾನ ಮಂತ್ರಿ. ಇವ್ರೇನು ಅಂತ ಹೇಳಿದ್ರೆ ಸರ್ಕಾರದ ಮುಖ್ಯಸ್ಥರು. ಅಂದ್ರೆ ರಾಷ್ಟ್ರಪತಿಯವರು ರಾಷ್ಟ್ರದ ಮುಖ್ಯಸ್ಥರಾಗಿದ್ರೆ ಅಂದ್ರೆ ಅವರು ನಾಮಮಾತ್ರ ಮುಖ್ಯಸ್ಥರು ಅಂತ ಹೇಳಿ, ಪ್ರಧಾನಮಂತ್ರಿಯು ಸರ್ಕಾರದ ಮುಖ್ಯಸ್ಥರು ಆಗಿರ್ತಾರೆ. ಸೊ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ರಾಷ್ಟ್ರಪತಿಯ ಅಧಿಕಾರ ಮತ್ತು ಕಾರ್ಯಕ್ಕಿಂತ ಸ್ವಲ್ಪ ಭಿನ್ನವಾಗಿರ್ತದೆ. ಯಾಕೆಂದ್ರೆ ಇವರು ಕಾರ್ಯಾಂಗದ ಮುಖ್ಯಸ್ಥರು ಆಗಿರುವ ಕಾರಣದಿಂದ. ಇದಿಷ್ಟು ಕೇಂದ್ರ ಸರ್ಕಾರದ ಬಗ್ಗೆ. ನೆಕ್ಸ್ಟ್ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರವು ಸಹ ಇರುವಂತದ್ದು.
ರಾಜ್ಯ ಸರ್ಕಾರ. ಸೊ ಪ್ರಸ್ತುತ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನ ಭಾರತ ಒಳಗೊಂಡಿದೆ. ಸೊ ಸಂವಿಧಾನದ ವಿಧಿ 171 ಅನ್ವಯ ದ್ವಿಸದನ ಶಾಸಕಾಂಗವನ್ನ ಹೊಂದಿರುವಂತ, ಅಂದ್ರೆ ಯಾವೆಲ್ಲ ರಾಜ್ಯಗಳಲ್ಲಿ ಎಲ್ಲಾ ರಾಜ್ಯಗಳಲ್ಲಿ, ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಏನು ಎರಡೆರಡು ಸದನಗಳು ಇಲ್ಲ, ದ್ವಿಸದನವನ್ನ ಹೊಂದಿಲ್ಲ. ಕೆಲವು ರಾಜ್ಯಗಳು ಮಾತ್ರ ದ್ವಿಸದನವನ್ನ ಹೊಂದಿರುವಂತದ್ದು. ಅದು ಸಂವಿಧಾನದ 171 ವಿಧಿಯ ಅನ್ವಯ. ಯಾವೆಲ್ಲ ರಾಜ್ಯಗಳು ಅಂತ ಹೇಳಿದ್ರೆ ಕರ್ನಾಟಕ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ, ಜಮ್ಮು ಕಾಶ್ಮೀರ. ಅದು ಅಂದ್ರೆ ಇದು ಮೊದ್ಲಿನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದಂಥದ್ದು, ಅದು ಇವಾಗ ಹೋಗಿದೆ ಮಕ್ಳೇ. ನೆಕ್ಸ್ಟ್ ಆಂಧ್ರ ಪ್ರದೇಶ, ತೆಲಂಗಾಣ. ಸೊ ಇದಿಷ್ಟು 2 ದ್ವಿಸದನವನ್ನ ಹೊಂದಿರುವಂತದ್ದು. ನೆಕ್ಸ್ಟ್ ರಾಜ್ಯ ಶಾಸಕಾಂಗದ ಬಗ್ಗೆ ನೋಡುವ. ರಾಜ್ಯ ಶಾಸಕಾಂಗದಲ್ಲಿ ಸಹ ದ್ವಿಸದನ ಅಂದ್ರೆ 2 ಸದನಗಳು ಬರ್ತದೆ, ಕೆಲವು ರಾಜ್ಯಗಳಲ್ಲಿ ಇಲ್ಲ. ಅದರಲ್ಲಿ ವಿಧಾನಸಭೆ ಅಂದ್ರೆ ಕೆಳಮನೆ. ವಿಧಾನಸಭೆ ಅನ್ನುವಂಥದ್ದು ಲೋಕಸಭೆಯ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸುವಂಥದ್ದು. ಕೇಂದ್ರ ಸರ್ಕಾರದಲ್ಲಿ ಕೆಳಮನೆ ಯಾವುದಾಗಿದೆ? ಲೋಕಸಭೆ ಆಗಿದ್ರೆ ರಾಜ್ಯ ಶಾಸಕಾಂಗದಲ್ಲಿ ವಿಧಾನಸಭೆ ಕೆಳಮನೆ ಆಗಿರುವಂಥದ್ದು. ಯಾವುದೇ ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆ 500ಕ್ಕಿಂತ ಹೆಚ್ಚಾಗಬಾರ್ದು. ಯಾವುದೇ ರಾಜ್ಯದಲ್ಲಿ ಎಷ್ಟೇ ಇದ್ರೂ ಸಹ 500ಕ್ಕಿಂತ ಹೆಚ್ಚಾಗ್ಲಿಕ್ಕೆ ಸಂವಿಧಾನ ಅವಕಾಶ ಮಾಡಿ ಕೊಡ್ಲಿಲ್ಲ. ಅದೇ ರೀತಿಯಲ್ಲಿ 60ಕ್ಕಿಂತ ಕಡಿಮೆ ಸದಸ್ಯರನ್ನ ವಿಧಾನಸಭೆ ಹೊಂದಿರಬಾರ್ದು. ಸೊ ವಿಧಾನಸಭೆಯ ಅಧಿಕಾರಾವಧಿ ಎಷ್ಟು ವರ್ಷ ಇರ್ತದೆ ಅಂತ ಹೇಳಿದ್ರೆ 5 ವರ್ಷ ಅಧಿಕಾರಾವಧಿ ಇರ್ತದೆ. ವಿಧಾನಸಭೆಯ ಸದಸ್ಯರಾಗ್ಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಕನಿಷ್ಠ 25 ವರ್ಷ ವಯಸ್ಸು ಆಗಿರ್ಬೇಕಾಗ್ತದೆ. ಸೊ ಇಲೆಕ್ಷನ್ ಆದ ನಂತರ ಯಾರೆಲ್ಲ ಅಧಿಕಾರವನ್ನ ಹೊಂದಿರ್ತಾರೋ ಅಥವಾ ಸದಸ್ಯರಾಗಿ ಆಯ್ಕೆಯಾಗಿರ್ತಾರೋ, ಸೊ ಆ ಸದಸ್ಯರಲ್ಲೇ ಒಬ್ಬರನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಭಾಧ್ಯಕ್ಷರನ್ನಾಗಿ ವಿಧಾನಸಭೆಗೆ ಆಯ್ಕೆ ಮಾಡಲಾಗ್ತದೆ. ನೆಕ್ಸ್ಟ್ ನೀವು ಅದೇ ಪಾಠದಲ್ಲಿ ವಿಧಾನಸಭೆ ಅಧಿಕಾರ ಕಾರ್ಯಗಳು, ಬೇರೆ ಬೇರೆ ರೀತಿಯ ಅಧಿಕಾರ ಕಾರ್ಯಗಳನ್ನ ನೀವು ನೋಡಿರ್ಬೋದು. ನೆಕ್ಸ್ಟ್ ವಿಧಾನ ಪರಿಷತ್ ಅಂದ್ರೆ ಮೇಲ್ಮನೆ. ಕೇಂದ್ರ ಸರ್ಕಾರದಲ್ಲಿ ರಾಜ್ಯಸಭೆ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೋ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರದಲ್ಲಿ ವಿಧಾನ ಪರಿಷತ್ ಕಾರ್ಯವನ್ನ ನಿರ್ವಹಿಸ್ತದೆ, ಅಂದ್ರೆ ಮೇಲ್ಮನೆ. ಆಯ್ತಾ? ಸದಸ್ಯರ ಗರಿಷ್ಠ ಸಂಖ್ಯೆ ಆ ರಾಜ್ಯದ ವಿಧಾನಸಭಾ ಸದಸ್ಯರ 1/3 ಇರುವಂತದ್ದು. ಆಯ್ತಾ? ಸೊ ಅಂದ್ರೆ ಅದು ಆ ರಾಜ್ಯದ ವಿಧಾನಸಭೆಯ ಸದಸ್ಯರ ಮೇಲೆ ಡಿಪೆಂಡ್ ಆಗಿ ಇರ್ತದೆ. ಆದ್ರೆ 40ಕ್ಕಿಂತ ಕಡಿಮೆ ಇರ್ಲಿಕ್ಕೆ ಅವಕಾಶ ಇಲ್ಲ. ಸೊ ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟು ಪ್ರಸ್ತುತ ಅಂತ ಹೇಳಿದ್ರೆ 75 ಸದಸ್ಯರನ್ನ ಒಳಗೊಂಡಿದೆ ವಿಧಾನ ಪರಿಷತ್. ಸೊ ಯಾವ ರೀತಿಯಲ್ಲಿ ಇವರ ಆಯ್ಕೆ ಪ್ರಕ್ರಿಯೆ ಆಗ್ತದೆ? ವಿಧಾನಸಭೆ ನಾನು ಹೇಳಿದೆ, ನೇರವಾಗಿ ಇಲೆಕ್ಷನ್ ಅಂದ್ರೆ ಚುನಾವಣೆಯ ಮೂಲಕ ಆಯ್ಕೆಯಾಗುವಂತ ಸದಸ್ಯರು ವಿಧಾನಸಭೆಯ ಸದಸ್ಯರಾಗಿರ್ತಾರೆ. ಹಾಗಾದ್ರೆ ವಿಧಾನ ಪರಿಷತ್ತಿಗೆ ಹೇಗೆ ಆಯ್ಕೆ ಆಗ್ತದೆ ಅಂತ ಹೇಳಿದ್ರೆ ಅಲ್ಲಿಯ ಸದಸ್ಯರು 5 ಕ್ಷೇತ್ರಗಳನ್ನ ಪ್ರತಿನಿಧಿಸ್ತಾರೆ. ಸೊ ವಿಧಾನಸಭೆಯ ಸದಸ್ಯರಿಂದ, ಸ್ಥಳೀಯ ಸಂಸ್ಥೆಗಳಿಂದ, ಪದವೀಧರರ ಕ್ಷೇತ್ರದಿಂದ, ಶಿಕ್ಷಕರ ಕ್ಷೇತ್ರ, ಈ ರೀತಿಯ 4 ಕ್ಷೇತ್ರಗಳಿಂದ ಚುನಾವಣೆಯ ಮೂಲಕ ಆಯ್ಕೆ ಮಾಡಿ, ಅಂದ್ರೆ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳಿಗೆ ಶಿಕ್ಷಕರೇ ವೋಟ್ ಅನ್ನ ಹಾಕುವಂತದ್ದು. ಸೊ ಆ ರೀತಿಯಲ್ಲಿ ಪದವೀಧರರ ಕ್ಷೇತ್ರ ಅಂದ್ರೆ ಪದವೀಧರರೇ ಓಟ್ ಹಾಕುವಂಥದ್ದು. ಸೊ ಆ ರೀತಿಯಲ್ಲಿ 4 ರೀತಿಯಲ್ಲಿ ಆಗ್ತದೆ. ಇನ್ನೊಂದು ಫೀಲ್ಡ್ ಯಾವುದು ಅಂತ, ಇನ್ನೊಂದು ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಕಲೆ, ಸಾಹಿತ್ಯ, ಶಿಕ್ಷಣ, ಸಮಾಜ ಸೇವೆ, ವಿಜ್ಞಾನ ಮತ್ತು ಸಹಕಾರ ಚಳವಳಿ ಕ್ಷೇತ್ರಗಳಲ್ಲಿನ ಸೇವೆಯನ್ನ ಪರಿಗಣಿಸಿ ರಾಜ್ಯಪಾಲರು ನಾಮಕರಣ ಮಾಡ್ತಾರೆ. ಸೊ ಇದು ವಿಧಾನ ಪರಿಷತ್ ಅನ್ನುವಂಥದ್ದು ಒಂದು ಕಾಯಂ ಸದನ ಆಗಿರ್ತದೆ. ಆಯ್ಕೆಯಾದ ಸದಸ್ಯರ ಅಧಿಕಾರಾವಧಿ 6 ವರ್ಷ. ಅಂದ್ರೆ ನಾನು ರಾಜ್ಯಸಭೆಗೆ ಹೇಗೆ ಹೇಳಿದೆನೋ ಅದೇ ರೀತಿಯಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ನಿವೃತ್ತಿ ಆಗ್ತಾ ಇರ್ತದೆ. ಅವರ ಅಧಿಕಾರ ಕಾರ್ಯಗಳು ಸಹ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಇದು ಸೊ ನೆಕ್ಸ್ಟ್ ರಾಜ್ಯ ಕಾರ್ಯಾಂಗದ ಬಗ್ಗೆ ನೋಡುವ. ಸೊ ರಾಜ್ಯ ಕಾರ್ಯಾಂಗದಲ್ಲಿ ರಾಜ್ಯಪಾಲರು ಇರ್ತಾರೆ ಮತ್ತು ಮುಖ್ಯಮಂತ್ರಿ ಇರ್ತಾರೆ. ಸೊ ರಾಜ್ಯಪಾಲರು ಕೇಂದ್ರದ ಪ್ರಧಾನಿ ಮತ್ತು ಮಂತ್ರಿಮಂಡಲದ ಶಿಫಾರಸ್ಸಿನ ಮೇಲೆಗೆ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಆಯ್ಕೆ ಮಾಡುವಂತದ್ದು. ರಾಜ್ಯಪಾಲರನ್ನು ಆಯ್ಕೆ ಮಾಡುವವರು ಯಾರು ಕೇಳಿದ್ರೆ ಅದು ರಾಷ್ಟ್ರಪತಿ. ಸೊ ರಾಜ್ಯಪಾಲರಿಗೆ ವಯೋಮಿತಿ ಹೇಗೆ ಅಂತ ಹೇಳಿದ್ರೆ 35 ವರ್ಷ ವಯಸ್ಸಾಗಿರಬೇಕು. ಅವರ ಅಧಿಕಾರಾವಧಿ 5 ವರ್ಷ. ಅವರ ಕಾರ್ಯಗಳು ಸಹ ಬೇರೆ ಬೇರೆ ರೀತಿಯಲ್ಲಿ ನೀವು ಕಲ್ತಿದ್ದೀರಾ ಆಲ್ರೆಡಿ 9th ಅಲ್ಲಿ. ನೆಕ್ಸ್ಟ್ ರಾಜ್ಯ ಮಂತ್ರಿಮಂಡಲವು ರಾಜ್ಯಪಾಲರಿಗೆ ಸಲಹೆ ಮಾಡ್ತದೆ. ಸೊ ಮತ್ತು ರಾಜ್ಯ ವಿಧಾನಸಭೆಗೆ ಜವಾಬ್ದಾರಿಯುತವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತದೆ. ಸೊ ರಾಜ್ಯ ಮಂತ್ರಿಮಂಡಲದಲ್ಲಿ ಯಾರು ಬರ್ತಾರೆ ಅಂದ್ರೆ ಮುಖ್ಯಮಂತ್ರಿ ಬರುವಂತದ್ದು. ಅವರು ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಸೊ ಇದು ಈ ಪಾಠದಲ್ಲಿ ನೀವು ರಾಜ್ಯ ಸರ್ಕಾರ ಪಾಠದಲ್ಲಿ ಕಲ್ತಂತಹ ವಿಚಾರಗಳು. ನೆಕ್ಸ್ಟ್ ನ್ಯಾಯಾಂಗ ವ್ಯವಸ್ಥೆ ಪಾಠ. ಸೊ ಇದರಲ್ಲಿ ನೀವು ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ನೋಡಿದಿರಿ.
ಸರ್ವೋಚ್ಚ ನ್ಯಾಯಾಲಯ ಯಾವಾಗ ಅಸ್ತಿತ್ವಕ್ಕೆ ಬಂದದ್ದು ಅಂತ ಹೇಳಿದ್ರೆ ಜನವರಿ 28, 1950. ಆಯ್ತಾ, ಜನವರಿ 28, 1950ಕ್ಕೆ ಸರ್ವೋಚ್ಚ ನ್ಯಾಯಾಲಯ ಅಸ್ತಿತ್ವಕ್ಕೆ ಬಂದಿರುವಂತದ್ದು. ಅದರ ಕೇಂದ್ರ ಕಚೇರಿಯಲ್ಲಿ ಉಂಟು ಅಂತ ಹೇಳಿದ್ರೆ ದೆಹಲಿಯಲ್ಲಿ ಇದೆ. ಸೊ ಈ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಅಂದ್ರೆ ಅಲ್ಲಿರುವಂತಹ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅಂತ ಹೇಳಿದ್ರೆ 65. ಬೇರೆ ಬೇರೆ ರೀತಿಯ ಕಾರ್ಯಗಳನ್ನು ನ್ಯಾಯಾಂಗಕ್ಕೆ ಸಂಬಂಧಿಸಿದಂತ ಬಹಳ ಅತ್ಯುನ್ನತವಾದಂತಹ ಕಾರ್ಯಾಂಗವನ್ನು ಸರ್ವೋಚ್ಚ ನ್ಯಾಯಾಲಯ ನಿರ್ವಹಿಸ್ತದೆ. ಅದೇ ರೀತಿಯ ಅಧಿಕಾರಗಳನ್ನು ಸಹ ಹೊಂದಿದೆ. ನೆಕ್ಸ್ಟ್ ಬರುವಂತಹ ನ್ಯಾಯಾಲಯ ಯಾವುದು ಅಂತ ಹೇಳಿದ್ರೆ ಉಚ್ಚ ನ್ಯಾಯಾಲಯ ಅಂದ್ರೆ ಹೈಕೋರ್ಟ್. ಸೊ ಈ ನ್ಯಾಯಾಲಯದ ನ್ಯಾಯಾಧೀಶರು ತಮ್ಮ 62ನೇ ವಯಸ್ಸಿನವರೆಗೆ ಸಹ ಅಧಿಕಾರದಲ್ಲಿ ಇರ್ಲಿಕ್ಕೆ ಅವಕಾಶ ಉಂಟು. ಸೊ ಉಚ್ಚ ನ್ಯಾಯಾಲಯ ಆದ್ಮೇಲೆ ಅಧೀನ ನ್ಯಾಯಾಲಯ ಅಂತ ಹೇಳಿ ಬರ್ತದೆ, ಅಂದ್ರೆ ನಾಗರಿಕ ನ್ಯಾಯಾಲಯ ಅಂದ್ರೆ ಸಿವಿಲ್ ಕೋರ್ಟ್. ಇನ್ನೊಂದು ಅಪರಾಧ ನ್ಯಾಯಾಲಯ ಅಂದ್ರೆ ಕ್ರಿಮಿನಲ್ ಕೋರ್ಟ್. ಸೊ ನೆಕ್ಸ್ಟ್ ಕಂದಾಯ ನ್ಯಾಯಾಲಯ ಅನ್ನುವಂಥದ್ದು ಬರ್ತದೆ. ನೆಕ್ಸ್ಟ್ ಜನತಾ ನ್ಯಾಯಾಲಯ ಅಂದ್ರೆ ಲೋಕ್ ಅದಾಲತ್ ಅಂತ ಹೇಳಿ ಕರಿತೇವೆ. ಸೊ ಅದರ ಬಗ್ಗೆ ನೀವು ನ್ಯಾಯಾಂಗ ವ್ಯವಸ್ಥೆ ಪಾಠದಲ್ಲಿ ನೀವು ಅದರ ಬಗ್ಗೆ ಡಿಟೇಲ್ ಆಗಿ ನೋಡಿದ್ದೀರಿ. ಸೊ ಮೇನ್ ಆಗಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ಬಗ್ಗೆ ನೀವು ತಿಳ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ಪಾಠ ಯಾವುದು ಅಂತ ಹೇಳಿದ್ರೆ ಭಾರತದ ಚುನಾವಣಾ ವ್ಯವಸ್ಥೆ. ಸೊ ಯಾವ ರೀತಿಯಲ್ಲಿ ಚುನಾವಣಾ ವ್ಯವಸ್ಥೆ ಇರ್ತದೆ ಅಂತ ಹೇಳಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಪಾಠ ಆಗಿದೆ. ನೀವು ಇದು ಓದಿದ್ದೀರಿ ಆಲ್ರೆಡಿ. ಸೊ ನಮ್ಮ ಸಂವಿಧಾನದ 15ನೇ ಭಾಗದಲ್ಲಿ 324ರಿಂದ 329 ವಿಧಿಗಳಡಿಯಲ್ಲಿ ಸ್ವತಂತ್ರವಾದ ಚುನಾವಣಾ ಆಯೋಗದ ವ್ಯವಸ್ಥೆಯ ಕುರಿತು ತಿಳಿಸಲಾಗಿದೆ. ಸೊ ಯಾವ ರೀತಿಯಲ್ಲಿ ಚುನಾವಣಾ ಆಯೋಗದ ರಚನೆ ಆಗಿದೆ ಅಂದ್ರೆ ಚುನಾವಣಾ ಆಯೋಗ ಸ್ಥಾಪನೆ ಆದದ್ದು 1950 ಜನವರಿ 25ರಂದು ಸೊ ಸ್ಥಾಪನೆ ಆಗಿರುವಂತಹ ಚುನಾವಣಾ ಆಯೋಗ. ಸೊ ಯಾರು ಇಲ್ಲಿ ಆಯೋಗದ ಒಂದು ಮುಖ್ಯಸ್ಥರನ್ನು ಅಥವಾ ಚುನಾವಣಾ ಆಯುಕ್ತರನ್ನ ಯಾರು ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ರಾಷ್ಟ್ರಪತಿಯವರು ಆಯ್ಕೆ ಮಾಡುವಂಥದ್ದು. ಚುನಾವಣಾ ದಿನಾಂಕ ನಿಗದಿಪಡಿಸುವುದರಿಂದ ಫಲಿತಾಂಶವನ್ನ ಪ್ರಕಟಗೊಳಿಸುವವರೆಗಿನ ಅವಧಿಯಲ್ಲಿ ಸಂಪೂರ್ಣ ಅವಧಿಯನ್ನ ಹೊಂದಿರ್ತದೆ ಚುನಾವಣಾ ವ್ಯವಸ್ಥೆ ಅನ್ನುವಂಥದ್ದು. ಈ ಅವಧಿಯನ್ನು ನೀತಿ ಸಂಹಿತೆಯ ಅವಧಿ ಅಂತ ಹೇಳಿ ಕರೀತಾರೆ. ಅಂದ್ರೆ ಅಲ್ಲಿ ತುಂಬಾ ರೂಲ್ಸ್ ರೆಗ್ಯುಲೇಷನ್ಸ್ ಆ ಟೈಮಲ್ಲಿ ಅಂದ್ರೆ ಸ್ಟ್ರಿಕ್ಟ್ ಆಗಿ ನಡೀತಾ ಇರ್ತದೆ. ಸೊ ಯಾವ ರೀತಿಯ ಪ್ರಕ್ರಿಯೆಗಳಾಗ್ತಾ ಹೋಗ್ತದೆ ಅಂತ ಹೇಳಿದ್ರೆ ಫಸ್ಟ್ಗೆ ಚುನಾವಣಾ ಕ್ಷೇತ್ರಗಳನ್ನ ಆಯ್ಕೆ ಮಾಡಲಾಗ್ತದೆ. ಬೇರೆ ಬೇರೆ ಚುನಾವಣಾ ಕ್ಷೇತ್ರಗಳು ಅಂತ ಹೇಳಿ ಆಯ್ಕೆ ತಾಲೂಕಲ್ಲ, ಚುನಾವಣಾ ಕ್ಷೇತ್ರಗಳನ್ನ ಆಯ್ಕೆ ಮಾಡಲಾಗ್ತದೆ. ಅದರ ನೆಕ್ಸ್ಟ್ ಮತದಾರರ ಪಟ್ಟಿಯ ಬಹಿಷ್ಕರಣೆ ಅಂದ್ರೆ ಕೆಲವರಿಗೆ ಸೇರಿಸ್ಲಿಕ್ಕಿರ್ಬೋದು ಅಥವಾ ಅದರಲ್ಲಿ ಕೆಲವೊಂದು ತಿದ್ದುಪಡಿಗಳು ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಸೊ ಆ ಸೇರಿಸಿದಂತಹ ಟೈಮಲ್ಲಿ ನಮಗೆ ಏನು ಸಿಗ್ತದೆ ಅಂತ ಹೇಳಿದ್ರೆ ಮತದಾರರ ಛಾಯಾಪ್ರತಿಯ ಗುರುತಿನ ಚೀಟಿ ಅಂದ್ರೆ ಎಪಿಕ್ ಕಾರ್ಡ್ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಐಡೆಂಟಿಟಿ ಕಾರ್ಡ್ ಅಂತ ಹೇಳಿದ್ರ ಫುಲ್ ಫಾರ್ಮ್ ಎಪಿಕ್ ಕಾರ್ಡ್ ಅನ್ನ ಕೊಡಲಾಗ್ತದೆ. ಸೊ ಅದು ನಮಗೆ ವೋಟ್ ಮಾಡುವಾಗ ಬೇಕಾಗ್ತದೆ. ಅಕಸ್ಮಾತ್ ಅದಿಲ್ಲ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಇರ್ಬೋದು, ಅದರಲ್ಲಿ ತುಂಬಾ ಇರ್ತದೆ ಯಾವುದೆಲ್ಲ ನಮಗೆ ತಕೊಂಡು ಹೋಗ್ಲಿಕ್ಕೆ ಅವಕಾಶ ಉಂಟು. ಪಾನ್ ಕಾರ್ಡ್ಗಳನ್ನು ಸಹ ತಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಸೊ ಅವುಗಳನ್ನ ಆದ್ರೆ ನಮ್ಮ ಹೆಸರು ಯಾವ್ದ್ರಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಮತದಾರರ ಪಟ್ಟಿಯಲ್ಲಿ ಇರುವಂತದ್ದು ಅವಶ್ಯಕವಾಗಿ ಇರ್ತದೆ. ಸೊ ಈ ರೀತಿಯಲ್ಲಿ ಮತದಾರರ ಪಟ್ಟಿಯ ವ್ಯವಸ್ಥೆಯನ್ನ ಮಾಡಲಾಗ್ತದೆ. ಅದರ ನಂತರ ಅಧಿಸೂಚನೆಯನ್ನ ಹೊರಡಿಸ್ತದೆ ಚುನಾವಣಾ ಆಯೋಗ. ಅಧಿಸೂಚನೆಯನ್ನು ಹೊರಡಿಸ್ತದೆ. ನೆಕ್ಸ್ಟ್ ಅಭ್ಯರ್ಥಿಗಳ ಉಮೇದುವಾರಿಕೆ ನಾಮಿನೇಷನ್ ಆಫ್ ದ ಕ್ಯಾಂಡಿಡೇಟ್ ನಾಮಿನೇಷನ್ ಅನ್ನ ಸಲ್ಲಿಸುವಂತ ಚುನಾವಣಾ ಆಯುಕ್ತರಿಗೆ ನಾನು ಇಲೆಕ್ಷನ್ಗೆ ನಿಲ್ತೇನೆ ಅಂತ ಹೇಳಿ ಅಂದ್ರೆ ಸಂಬಂಧಿಸಿದಂತ ವ್ಯಕ್ತಿ ಅದನ್ನ ನಾಮಪತ್ರವನ್ನ ಸಲ್ಲಿಸಬೇಕು. ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ಅದರಲ್ಲಿ ಅವರು ಕೊಟ್ಟಿರ್ಬೇಕಾಗ್ತದೆ. ನೆಕ್ಸ್ಟ್ ಅಲ್ಲಿ ನಾಮಪತ್ರಗಳ ಪರಿಶೀಲನೆ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಕೆಲವೊಂದು ಸದಸ್ಯರ ನಾಮಪತ್ರ ರಿಜೆಕ್ಟ್ ಆಗ್ತದೆ, ಕೆಲವರಂತೂ ಪಾಸ್ ಆಗ್ತದೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಉಮೇದುವಾರಿಕೆ ಹಿಂಪಡಿಕೆ ಅಂದ್ರೆ ಅಕಸ್ಮಾತ್ ಕೆಲವರು ನಾಮಿನೇಷನ್ ನಾನು ಇಲೆಕ್ಷನ್ಗೆ ನಿಲ್ಲೋದಿಲ್ಲ ಅಂತ ಹೇಳಿ ಅನಿಸಿದ್ರೆ ಮೊಹಮ್ಮದ್ ಸಫ್ವಾನ್ ರೈಸ್ಡ್ ದ ಹ್ಯಾಂಡ್. ಡೌಟ್ ಉಂಟಾ? ಚಾಟ್ ಮಾಡು. ಓಕೆ, ಕೇಳಿಸ್ತಾ ಇಲ್ವಾ ಮಕ್ಳೇ? ಎನಿವನ್ ಮೆಸೇಜ್ ಮಾಡಿ. ಕೇಳಿಸ್ತಾ ಇಲ್ವಾ? ಮೆಸೇಜ್ ಮಾಡಿ ಮಕ್ಳೇ. ಕೇಳಿಸ್ತದೆ ಅದು ಯಾರಿಗೋ ಒಬ್ರಿಗೆ, ಅಲ್ಲಿ ನಿಶ್ಮ ಯಾರೋ ಒಬ್ರು, ಸಾಕು ಮಕ್ಳೇ. ಓಕೆ, ಕೇಳುದಿಲ್ಲ ಅಂತ ಹೇಳಿ ಮೆಸೇಜ್ ಹಾಕಿದ್ರೆ ಅದಕ್ಕೆ ಕೇಳಿದ್ ನಾನು. ಸೊ ನಾಮಿನೇಷನ್ ಪರಿಶೀಲನೆ ಆದ ನಂತರ ಅದನ್ನ ಹಿಂದಕ್ಕೆ ಪಡಿಲಿಕ್ಕೆ ಅವಕಾಶ ಇರ್ತದೆ. ನೆಕ್ಸ್ಟ್ ಚುನಾವಣಾ ಪ್ರಚಾರಕ್ಕೆ ಅವಕಾಶ. ಚುನಾವಣಾ ಪ್ರಚಾರದಲ್ಲಿ ಬಾಹ್ಯ ಪ್ರಚಾರ ಕಾರ್ಯವು ಮತದಾನದ ದಿನಕ್ಕಿಂತ 48 ಗಂಟೆಗಳ ಮುಂಚಿತವಾಗಿಯೇ ಮುಕ್ತಾಯಗೊಳ್ತದೆ. 48 ಗಂಟೆಗಳ ಮುಂಚಿತವಾಗಿ ಬಾಹ್ಯ ಪ್ರಚಾರವನ್ನ ಮುಗಿಸ್ಬೇಕು.
ನೆಕ್ಸ್ಟ್ ಮತದಾನದ ದಿನ ವೋಟಿಂಗ್ ಆಗ್ತದೆ, ವೋಟ್ ಆದ ಮೇಲೆ ಮತ ಎಣಿಕೆ ಆಗ್ತದೆ. ಈ ಒಂದು ಇಷ್ಟು ಪೀರಿಯಡ್ ಚುನಾವಣಾ ಆಯೋಗದ ಕೈಯಲ್ಲಿ ಇರುವಂತದ್ದು. ಸೊ ನೆಕ್ಸ್ಟ್ ಚುನಾವಣಾ ವ್ಯವಸ್ಥೆಗೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳಿದೆ. ಯಾವ ಪಕ್ಷ ಸರ್ಕಾರ ರಚಿಸಿಕೊಳ್ಳುತ್ತದೆಯೋ ಆ ಪಕ್ಷವನ್ನ ಆಡಳಿತ ಪಕ್ಷ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಬಹುಮತವನ್ನ ಪಡೆದು ಯಾರು ಅಧಿಕಾರವನ್ನ ಹೊಂದಿರ್ತದೋ ಅದನ್ನ ಆಡಳಿತ ಪಕ್ಷ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ 2ನೇ ಸ್ಥಾನದಲ್ಲಿ ಬಹುಮತ ಪಡೆದ ಅಂದ್ರೆ ಸ್ವಲ್ಪ ಕಡಿಮೆ ಬಹುಮತವನ್ನು ಪಡೆದಂತ ಪಕ್ಷ ಏನಿರ್ತದೆ ಅದನ್ನು ವಿರೋಧ ಪಕ್ಷ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ರಾಷ್ಟ್ರೀಯ ಪಕ್ಷ, ಅದರಲ್ಲಿ ಮತ್ತೆ ರಾಜಕೀಯ ಪಕ್ಷದಲ್ಲಿ ರಾಷ್ಟ್ರೀಯ ಪಕ್ಷಗಳು ಅಂತ ಹೇಳಿರ್ತದೆ, ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಅಂತ ಹೇಳಿ ಸಹ ಇರ್ತದೆ. ರಾಷ್ಟ್ರೀಯ ಪಕ್ಷಗಳಲ್ಲಿ ಇಡೀ ಕೇಂದ್ರದ ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಇಡೀ ದೇಶದಲ್ಲಿ ಅಸ್ತಿತ್ವದಲ್ಲಿರುವಂತಹ ಪಕ್ಷ ಆಗಿರುತ್ತದೆ. ಪ್ರಾದೇಶಿಕ ರಾಜಕೀಯ ಪಕ್ಷ ಅಂದ್ರೆ ಕೆಲವು ಪ್ರದೇಶಕ್ಕಷ್ಟೇ ಅಥವಾ ಕೆಲವು ರಾಜ್ಯಕ್ಕಷ್ಟೇ ಸೀಮಿತವಾದಂತಹ ಪಕ್ಷಗಳಾಗಿರ್ತದೆ. ನೆಕ್ಸ್ಟ್ ಸಮ್ಮಿಶ್ರ ಸರ್ಕಾರ. ಸಮ್ಮಿಶ್ರ ಸರ್ಕಾರ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ 2ಕ್ಕಿಂತ ಹೆಚ್ಚು ಪಕ್ಷಗಳ ಸಹಕಾರದಿಂದ ರಚನೆಗೊಂಡ ಸರ್ಕಾರವನ್ನು ಸಮ್ಮಿಶ್ರ ಸರ್ಕಾರ ಅಂದ್ರೆ ಇಲ್ಲಿ ಯಾವುದೇ ಒಂದು ಪಕ್ಷವು ಸಹ ಬಹುಮತವನ್ನ ಪಡ್ಕೊಂಡಿರುವುದಿಲ್ಲ, ಆಯ್ತಾ, ಬಹುಮತವನ್ನ ಪಡೆದಿರುವುದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ 2ಕ್ಕಿಂತ ಹೆಚ್ಚು ಪಕ್ಷಗಳ ಸಹಕಾರದಿಂದ ರಚಿತಗೊಂಡ ಸರ್ಕಾರವನ್ನು ಸಮ್ಮಿಶ್ರ ಸರ್ಕಾರ ಅಂತ ಹೇಳಿ ಕರೆಯಲಾಗ್ತದೆ. ಸೊ ನೆಕ್ಸ್ಟ್ ದೇಶದ ರಕ್ಷಣೆ. ಸೊ ಈ 2 ಪಾಠವನ್ನ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೇನೆ ಮಕ್ಕಳೇ, ಅಂದ್ರೆ ಟೈಮ್ ಆಗ್ತಾ ಬಂತು. ಈ ಕ್ಲಾಸಿಗೆ ಸಂಬಂಧಿಸಿ ಕ್ವಶನ್ ಹಾಕ್ತೇನೆ, ಆಯ್ತಾ. ಕ್ವಶನ್ ಅಕಸ್ಮಾತ್ ಟೈಮ್ ಕ್ಲಾಸ್ ಎಂಡ್ ಆದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಂದ್ರೆ ಸಾಟರ್ಡೆ ಕ್ಲಾಸ್ ಅಲ್ಲಿ ನೋಡುವ. ಸೊ ಕ್ವಶನ್ಸ್ ಇಷ್ಟು ಪಾಠಕ್ಕೆ ಸಂಬಂಧಿಸಿದಂತೆ ಸಂವಿಧಾನದ 44ನೇ ತಿದ್ದುಪಡಿಯಂತೆ ಯಾವ ಮೂಲಭೂತ ಹಕ್ಕನ್ನ ರದ್ದುಪಡಿಸಲಾಗಿದೆ? ಸಂವಿಧಾನದ 44ನೇ ತಿದ್ದುಪಡಿಯಂತೆ ಯಾವ ಮೂಲಭೂತ ಹಕ್ಕನ್ನು ರದ್ದುಪಡಿಸಲಾಗಿದೆ? ಆಸ್ತಿಯ ಹಕ್ಕನ್ನು. ಸರಿ, ತುಂಬಾ ಜನ ಮೆಸೇಜ್ ಹಾಕಿದ್ದಾರೆ. ಯಶಸ್ವಿ ರೈಸ್ ಹ್ಯಾಂಡ್ ಬೇಡಮ್ಮ, ನೀವು ಟೈಪ್ ಮಾಡಿ ಆಯ್ತಾ. ಪ್ರಸ್ತುತ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಗಿದೆ? ಪ್ರಸ್ತುತ ಎಷ್ಟು ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಗಿದೆ? 11. ಸರಿ, ವೆರಿ ಗುಡ್, ವೆರಿ ಗುಡ್. ರಾಜ್ಯಸಭೆಯ ಸದಸ್ಯರಾಗಲು ಕನಿಷ್ಠ ಎಷ್ಟು ವರ್ಷ ವಯೋಮಿತಿಯನ್ನ ಹೊಂದಿರಬೇಕು? ರಾಜ್ಯಸಭೆಯ ಸದಸ್ಯರಾಗಲು ಕನಿಷ್ಠ ಎಷ್ಟು ವರ್ಷ ವಯೋಮಿತಿಯನ್ನ ಹೊಂದಿರಬೇಕು? ರಾಜ್ಯಸಭೆಯ ಸದಸ್ಯರಾಗಲು ಕನಿಷ್ಠ ಎಷ್ಟು ವರ್ಷ ವಯೋಮಿತಿಯನ್ನ ಹೊಂದಿರಬೇಕು? 30. ಸರಿ, ನೆಕ್ಸ್ಟ್ ಕ್ವಶನ್. ಪ್ರಸ್ತುತ ನಮ್ಮ ದೇಶದ ರಾಷ್ಟ್ರಪತಿ ಯಾರು? ಪ್ರಸ್ತುತ ನಮ್ಮ ದೇಶದ ರಾಷ್ಟ್ರಪತಿ ಯಾರು? 30 ಮಕ್ಕಳಾಯ್ತು. ಪ್ರಸ್ತುತ ನಮ್ಮ ದೇಶದ ರಾಷ್ಟ್ರಪತಿ ಯಾರು? ಪ್ರಸ್ತುತ ನಮ್ಮ ದೇಶ ರಾಮನಾಥ್ ಕೋವಿಂದ್. ಓಕೆ, ಶ್ರೀರಕ್ಷಾ ಕಳಿಸಿದಾಳೆ. ಶ್ರೀಲಕ್ಷ ವಿಜಯಲಕ್ಷ್ಮಿ ಒಟ್ಟಿಗೆ, ಸುರಕ್ಷಾ, ರಮ್ಯಾ. ಓಕೆ, ವೆರಿ ಗುಡ್. ನೆಕ್ಸ್ಟ್, ವಿಧಾನ ಪರಿಷತ್ಗೆ ಆಯ್ಕೆಯಾದ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ? ವಿಧಾನ ಪರಿಷತ್ತಿಗೆ ಆಯ್ಕೆಯಾದ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ? ವಿಧಾನ ಪರಿಷತ್ ಮಕ್ಕಳೇ 5 ವರ್ಷ. ರಾಂಗ್. ಓಕೆ, 6 ಕಳಿಸಿದ್ರಿ. ಯಾರು ಅಲ್ಲಿ? ಯಾರು? ದೇವಿಕಾ. ಓಕೆ, ವರ್ಷ, ಶಶ್ವಿತಾ, ತಿಲಕ್. ಓಕೆ, 6 ವರ್ಷ.